ಚಕ್ರವರ್ತಿ ಸೂಲಿಬೆಲೆ ಅಲ್ಲ, ಆ ಸೂಲಿಬೆಲೆ ತೆಗೆದ್ಬಿಟ್ಟು ಸುಳ್ಳು ಹೇಳಿ ಬೇಳೆ ಬೇಯಿಸ್ಕೊಳ್ಳೋನು ಅಂತ ಮಾಡಬೇಕು. ಚಕ್ರವರ್ತಿ ಸುಳ್ಳು ಹೇಳಿ ಬೇಳೆ ಬೇಯಿಸ್ಕೊಳ್ಳೋನು. ಇನ್ನೂ ಸ್ಪೆಸಿಫಿಕ್ ಅಂದರೆ ಧರ್ಮದ ಹೆಸರಲ್ಲಿ ಸುಳ್ಳು ಹೇಳಿ ಬೇಳೆ ಬೇಯಿಸ್ಕೊಳ್ಳೋನು. ಹೌದಕ್ಕ, ಕರೆಕ್ಟ್ ಹೇಳಾಕತ್ತೀನಿ ನೀನು. ಆ್ಯಕ್ಚುಲಿ ಅವ ಸುಳ್ಳಲ್ಲಕ್ಕ, ಅವ್ರ ತಂದೆ ತಾಯಿ ಸುಳ್ಳದಾರ. ಏನು ಹೇಳ್ಯಾರ ಎಲ್ಲರ ಮುಂದೆ, ಇಲ್ಲ ನನ್ನ ಮಗನ್ನ ಓದಿಸ್ಬೇಕು, ನಾವು ಚಲೋ ನೌಕರಿ ಕೊಡಿಸ್ಬೇಕು ಅಂತ ಹೇಳಿ ಅವ್ರ ಮಂದಿ ಮುಂದೆ ಹೇಳ್ಯಾರ. ಬಟ್ ಇವ್ರು ಏನು ಮಾಡಕತ್ತಾರ, ಎಲ್ಲ ಮದುವೆ ಮುಂಜಿ ಏನು ಮಾಡಿ ಕೇಳಲಾರ್ದನ ದೇಶದ ಸಂಬಂಧ ಇವರು ಕೆಲಸ ಮಾಡಕತ್ಬಿಟ್ರ. ಬರೀ ಸುಳ್ಳು ಹೇಳ್ತಾರಕ್ಕ, ಭಾಳ ಸುಳ್ಳು ಹೇಳ್ತಾರೆ. ಆಮೇಲೆ ಅವನ ಜೊತೆಗೆ ಇನ್ನೊಬ್ಬ ಪುನೀತ್ ಕೆರಳ್ಳಿ, ಅವನು ಸುಳ್ಳಾಕ. ಅವ ಎಂಥ ಸುಳ್ಳ ಅಂತಂದ್ರೆ ಅವ್ರ ತಂದೆ ತಾಯಿನೂ ಓದಿಸಿ ದೊಡ್ಡವನು ಮಾಡಿ ನೌಕರಿ ಕೊಡಿಸಿ ಅವ್ರ ಜೀವನ ಸೆಟ್ಲ್ ಮಾಡ್ಬೇಕಂತೇಳಿ ಅವ್ರ ಮಂದಿ ಮುಂದೆ ಎಲ್ಲ ಸುಳ್ಳು ಹೇಳ್ಕೊಂಬಂದ್ರಕ್ಕ. ಆದ್ರೆ ಇವರು ಗೋ ಹತ್ಯೆ ನಿಷೇಧ ಕಾಯ್ದೆ ಅಡಿ ಅಂಥೇಳಿ ಹೋರಾಟ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರು. ಇವ್ರು ಬರೀ ಸುಳ್ಳು ಹೇಳ್ತಾರಕ್ಕ. ಇವ್ರಿಗೇನಿಲ್ಲ, ನೀ ಹೆಂಗದಿ ನೋಡು, ಆರಾಮಾಗ್ಯದಿ ಆಸ್ಟ್ರೇಲಿಯಾ ಒಳಗೆ, ಗಂಡ ಹೆಂಡತಿ ಮಕ್ಕಳು ಒಳ್ಳೆ ಸೆಟ್ಲಾಗಿರಿ. ಇವ್ರಿಗೆ ಬುದ್ಧಿ ಇಲ್ಲ. ಆ್ಯಕ್ಚುಲಿ ದೇಶಭಕ್ತಿ ಅಂದ್ರೆ ನಿಂದಕ್ಕ, ನೀ ಆರಾಮ್ ಸೆಟ್ಲಾಗಿ, ನಿಂದೇನು ಟೆನ್ಷನೇ ಇಲ್ಲ ನೋಡಕ್ಕ. ದೇಶಭಕ್ತಿ ತೋರಿಸಿದ್ರೆ ನಿನ್ನಂಗೆ ತೋರಿಸ್ಬೇಕಕ್ಕ. ಆರಾಮ್ ಹೋಗಿ ಆಸ್ಟ್ರೇಲಿಯಾ ಒಳಗೆ ಸೆಟ್ಲಾಗಿರಿ, ವೆಲ್ ಸೆಟ್ಲ್ಡ್ ಇದ್ರಿ, ಹಂಗಿರ್ರಿ. ಇವ್ರು ಇಲ್ಲೇ ಸುಳ್ಳು ಹೇಳ್ಕೊತ ಏನೇನಾರ ಮಾಡ್ಕೊತ ಅಡ್ಡಾಡಕತ್ಬಿಟ್ರಕ್ಕ. ಏನು ಹೇಳೋದು ಇವ್ರಿಗೆ? ನೀನು ಕರೆಕ್ಟ್ ಹೇಳಿ ನೋಡಕ್ಕ, ಭಾಳ ಸುಳ್ಳು ಹೇಳ್ತಾರೆ ಅವರು. ಇನ್ನೊಂದು ಏನೋ ಅಂದ್ರಲ್ಲ, ಇನ್ನೂ ಸ್ಪೆಸಿಫಿಕ್ ಅಂದರೆ ಧರ್ಮದ ಹೆಸರಲ್ಲಿ ಸುಳ್ಳು ಹೇಳಿ ಬೇಳೆ ಬೇಯಿಸ್ಕೊಳ್ಳೋನು. ಹೌದಕ್ಕ, ಹಿಂದೂ ಧರ್ಮ ಉಳಿಸೋಣ, ಹಿಂದೂ ಧರ್ಮ ನಮ್ಮ ಸನಾತನ ಧರ್ಮ, ಧರ್ಮೋ ರಕ್ಷತಿ ರಕ್ಷಿತಃ ಅಂತೇಳಿ ಬರೀ ಧರ್ಮ ಕಾಪಾಡೋಣ ಅಂತೇಳಿ ಹೇಳ್ಕೊಂಡು ಹೋಗ್ತಾರಕ್ಕ. ಅಂಥವ್ರಿಗೆ ಇಡೀ ನೀವ ಅಂತಲ್ಲ, ಎಲ್ಲರೂ ಹೇಳೋದು ಒಂದ ಮಾತ, ಏನಪ್ಪ ಅಂತಂದ್ರೆ ಧರ್ಮದ ಹೆಸರಲ್ಲಿ ಸುಳ್ಳು ಹೇಳಿ ಬೇಳೆ ಬೇಯಿಸ್ಕೊಳ್ಳೋನು. ಆದ್ರೆ ನನಗಂತೂ ಒಂದು ಅರ್ಥ ಆಗಿಲ್ಲಕ್ಕ. ನೀವ ಅಂತಲ್ಲ, ಭಾಳ ಜನ ಅಂತಾರೆ. ಆದ್ರೆ ಅವ್ರು ಏನು ಬೆಳೆ ಬೇಯಿಸ್ಕೊಂಡು ಅದು ಯಾವುದು ಬೆಂಜ್ ಕಾರು ಆರ್ ಡಿ ಕಾರು ಅದರಲ್ಲೂ ಅಡ್ಡಾಡಲ್ಲ. ಸ್ವಂತಕ್ಕೆ ಒಂದು ಯಾವುದೋ ಜಮೀನೋ ಏನೋ ಅವೆಲ್ಲ ಏನೂ ತೊಗೊಂಡಿಲ್ಲ. ಅದೇನು ಬೇಯಿಸ್ಕೊಂಡು ಏನು ಮಾಡಕತ್ತಾರೋ ಗೊತ್ತಾಗೋಲ್ದಕ್ಕ. ಅದನ್ನು ಜನಗಳ ತಿಳಿಸ್ಬೇಕಕ್ಕ.